ಮಾಗಡಿ ತಹಶೀಲ್ದಾರ್ಗೆ ಶಾಸಕ ಬಾಲಕೃಷ್ಣ ತರಾಟೆಗೆ ತೆಗೆದುಕೊಂಡಂತಹ ಇನ್ಸಿಡೆಂಟ್ ಬೆಳಕಿಗೆ ಬಂದಿದೆ. ಕೆಲಸ ಮಾಡದೇ ಇದ್ರೆ ಜನರಿಂದ ಚಪ್ಪಲಿಯಲ್ಲಿ ಹೊಡಿಸ್ತೇನೆ ಅಂತ ಶಾಸಕರು ಗರಂ ಆದಂತಹ ಘಟನೆ. ಕೆಲಸ ಮಾಡದೇ ಇದ್ರೆ ಜನರಿಂದ ಚಪ್ಪಲಿಯಲ್ಲಿ ಹೊಡಿಸ್ತೀನಿ ಅಂತ ಶಾಸಕರ ಬಾಯಲ್ಲಿ ಬಂದಿರೋದು. ಜನ ನಿನಗೂ ನನಗೂ ಇಬ್ಬರಿಗೂ ಚಪ್ಪಲಿಯಲ್ಲಿ ಹೊಡಿತಾರೆ. ಸಾರ್ವಜನಿಕರ ಕುಂದುಕೊರತೆ ಸಭೆಯಲ್ಲಿ ಸಾಕಷ್ಟು ದೂರುಗಳು ಬಂದ್ವಂತೆ. ರೈತರ ಕೆಲಸಗಳು ಆಗ್ತಾ ಇಲ್ಲ ಅಂತ ದೂರಿನ ಸುರಿಮಳೆ ಬಂತು. ಈ ವೇಳೆ ಅಲ್ಲೇ ತಹಶೀಲ್ದಾರ್ ಶರತ್ ಕುಮಾರ್ ಅನ್ನೋರು ಇದ್ರು. ಅವ್ರಿಗೆ ತರಾಟೆಗೆ ತೆಗೆದುಕೊಂಡ್ರು. ಈ ವೇಳೆ ಇಂಥ ಪದಗಳ ಬಳಕೆ ಆಗಿದೆ. ಫೋನ್ ನಂಬರ್ ಬರೆದು ಹಾಕ್ಲಿ, ನಾನು ಎಸಿನ್ ಕರೆಸ್ತೀನಿ. ತಿಂಗಳು ಒಂದ್ಸರಿ ಕಂಪ್ಲೇಂಟ್ ಬಾಕ್ಸ್ ಓಪನ್ ಮಾಡೋಣ, ಇಲ್ಲಿ ಕೂತ್ಕೊಳ್ಳೋಣ. ಜನ ಬಂದು ಅವ್ರು ಉತ್ತರ ಹೇಳಿ. ನೀವು ಇದ್ರ ಹೆಕಡಾದ್ರು ಹೊಡಿಸ್ತೀನಿ ನಾನು. ನನ್ನ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು ಪರವಾಗಿಲ್ಲ. ಹೊಡಿತಾರೆ ಜನ ಹೆಕಡ ತಗೊಂಡು. ಇಲ್ಲ ನಿನ್ ಹೊಡಿತಾರೆ, ನಾನು ಹೊಡಿತಾರೆ. ನಿನ್ ಕೈ ಕೆಲಸ ಮಾಡ್ಸಕ್ಕಾಗಲ್ಲ, ನಾನು ಹೊಡಿತಾರೆ. ಇಲ್ಲ ನಿನ್ ಹೊಡಿತಾರೆ. ಯಾರು ಹಾಕ್ತಾರೆ? ಕುಚಿತ ಮಾತಾಡ್ತಾರೆ ಬಾಲಕೃಷ್ಣ ಅಂತ. ಹಿಂಗೇನು ಮಾತಾಡ್ತಾರೆ? ಮುತ್ತಿಕ್ತಾರ ನಿಮ್ಗೆ? ಆಚೆ ಆಗಲ್ಲ ನಿಮ್ಗೆ? ಎಲ್ಲಾರು ಸಾಯಿಸ್ತೀರಲ್ರಿ, ಯಾಕ್ರಿ? ನಿಮ್ ಕುಟುಂಬದಲ್ಲಿ ಹಿಂಗಾದ್ರೆ ಸುಮ್ಮನಿರ್ತೀರನ್ರಿ? ಆಚಿಕೆ ಆಗ್ಬೇಕ್ರಿ. ಹೆಂಗಿರ್ಬೇಕ್ರಿ ಹೆಂಗ್ ಆಫೀಸರು? MLA-ಗಳಾಗಲ್ಕಂಡ್ರಿ ತಹಶೀಲ್ದಾರ್ಗಳೆಲ್ಲ ಜನಗಳ ಮನ್ನಣೆ ಹೇಳ್ಕೊಂಡು. ಅವನ ನಮ್ಮ ಇವರು ಕೋಲಾರ DC ರವಿ ಸತ್ತಾಗ ಜನ ಬಂದು ಹತ್ಕೊಂಡ್ರಿ. ಯಾಕತ್ರು? ಸಾವಿರಾರು ಜನ, ಲಕ್ಷಾಂತರ ಜನ ಯಾಕತ್ರು? ಮತ್ತೆ ಅದನ್ನೇ ಡೀಟೇಲ್ಸ್ ಕೊಡ್ತಾರೆ ವಿನಯ್. ಯಾಕೆ ತಾಳ್ಮೆ ಕಳ್ಕೊಂಡ್ರು? ಏನೇನ್ ಕಂಪ್ಲೇಂಟ್ಗಳಿದ್ವು? ಯಾವ ಕೆಲಸಗಳು ತಹಶೀಲ್ದಾರ್ ಕಡೆಯಿಂದ ವಿಲೇವಾರಿ ಆಗಿರ್ಲಿಲ್ಲ ಅಂತ ವಿನಯ್? ಮಮತಾ, ಈ ಒಂದು ಘಟನೆ ಮಾಗಡಿಯಲ್ಲಿ ನಡೆದಿರುವಂತದ್ದು. ಮಾಗಡಿಯ ತಹಶೀಲ್ದಾರ್ ಶರತ್ ಕುಮಾರ್ಗೆ ಶಾಸಕ HD ಬಾಲಕೃಷ್ಣ ಅವರು ತರಾಟೆ ತೆಗೆದುಕೊಂಡಿರುವಂತಹ ವೈಖರಿ ಇದಾಗಿರುವಂತದ್ದು. ಯಾಕಂದ್ರೆ ಸಾರ್ವಜನಿಕರ ಕುಂದುಕೊರತೆ ಆಲಿಕೆ ವೇಳೆ ರೈತರು ಸಾಕಷ್ಟು ದೂರುಗಳನ್ನ ತಹಶೀಲ್ದಾರ್ ಮೇಲೆ ಹೇಳಿದ್ರು. ರೈತರ ಯಾವುದೇ ಕೆಲಸಗಳು ಕೂಡ ತಹಶೀಲ್ದಾರ್ ಅವ್ರ ಕಡೆಯಿಂದ ಆಗ್ತಾ ಇಲ್ಲ. ಪ್ರತಿನಿತ್ಯ ಕೂಡ ನಾವು ತಾಲೂಕು ಕಚೇರಿಗೆ ಅಲಿಯುವಂತಾಗಿದೆ. ಹಿಂದೆ ಕೂಡ ಇದ್ರ ಬಗ್ಗೆ ದೂರು ನೀಡಿದ್ರು ಕೂಡ ಯಾವುದೇ ರೀತಿಯ ಒಂದು ಕ್ರಮ ಆಗಿರ್ಲಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಶಾಸಕರ ಮುಂದೆ ಅಳಲನ್ನ ತೋಡ್ಕೊಂಡ್ರು. ಈ ವೇಳೆ ಶಾಸಕ HD ಬಾಲಕೃಷ್ಣ ಅವರು ಅಲ್ಲೇ ಇದ್ದಂತ ತಹಶೀಲ್ದಾರ್ ಶರತ್ ಕುಮಾರ್ ಅವ್ರಿಗೆ ಹಿಗ್ಗಮುಗ್ಗ ವಾಗ್ದಾಳಿಯನ್ನ ಮಾಡಿರುವಂತದ್ದು. ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಮನೆಗೆ ಹೋಗಿ ಈ ರೀತಿ ಯಾಕೆ ಕೆಲಸವನ್ನ ಮಾಡ್ತೀರಾ? ಇದೇ ರೀತಿಯಾಗಿ ನೀವು ರೈತರ ಸಮಸ್ಯೆ ಬಗ್ಗೆ ಗಮನ ಹರಿಸ್ತಿಲ್ಲ ಅಂದ್ರೆ ಜನರಿಂದ ನಿಮ್ಗೆ ಚಪ್ಪಲಿಯಲ್ಲಿ ಹೊಡೆಸ್ತೇನೆ. ಜೊತೆಗೆ ನಿಮಗಲ್ದೇನೆ ನಮಗೂ ಕೂಡ ಜನ ಚಪ್ಪಲಿಯಲ್ಲಿ ಹೊಡಿತಾರೆ. ಕೆಲಸ ಮಾಡಿಸ್ಲಿಕ್ಕೆ ಆಗ್ಲಿಲ್ಲ ಅಂದ್ಮೇಲೆ ನೀವ್ ಯಾಕೆ ಅಧಿಕಾರದಲ್ಲಿ ಇದ್ದೀರಿ ಅನ್ನೋದನ್ನ ಕೇಳ್ತಾರೆ. ಹಾಗಾಗಿ ಈ ರೀತಿ ಕೆಲಸವನ್ನ ಯಾಕೆ ಮಾಡ್ತೀರಿ? ನಿಮ್ಗೆ ನಾಚಿಕೆ ಆಗಲ್ವಾ ಅನ್ನೋ ಒಂದು ಪ್ರಶ್ನೆಯನ್ನ ಮಾಡಿರುವಂತದ್ದು. ಜೊತೆಗೆ ಜನರನ್ನ ಸಾಯಿಸ್ತಿರಲ್ಲ ಅಂದ್ರೆ ಸಾಕಷ್ಟು ಬಾರಿ ಬಂದು ಈ ರೀತಿ ಮನವಿ ಮಾಡಿದ್ರು ಕೂಡ ಯಾಕೆ ಅವರ ಒಂದು ದೂರುಗಳಿಗೆ ಸ್ಪಂದಿಸೋದಿಲ್ಲ? ಈ ಸಾಕಷ್ಟು ಜನ ತಹಶೀಲ್ದಾರ್ಗಳು ಜನಮನ್ನಣೆಯನ್ನ ಗಳಿಸಿ MLA-ಗಳಾಗಿದ್ದಾರೆ. DK ರವಿರಂತವ್ರು ಸತ್ತಾಗ ಜನರು ಕೂಡ ಕಣ್ಣೀರನ್ನ ಹಾಕ್ತಾರೆ. ನೀವ್ ಯಾಕೆ ಆ ರೀತಿ ಅಧಿಕಾರಿಗಳಾಗಲ್ಲ ಅನ್ನೋ ಒಂದು ಪ್ರಶ್ನೆಯನ್ನ ಮಾಡಿರುವಂತದ್ದು. ಜೊತೆಗೆ ಶಾಸಕರ ಈ ಒಂದು ಪದ ಬಳಕೆ ಬಗ್ಗೆ ಕೂಡ ಒಂದಷ್ಟು ಆಕ್ಷೇಪಗಳು ಕೂಡ ವ್ಯಕ್ತವಾಗಿರುವಂತದ್ದು. ಮಮತಾ, ರೈಟ್, ಧನ್ಯವಾದ ವಿನಯ್ ತಮ್ಮ ಮಾಹಿತಿಗಾಗಿ.